ನಮಸ್ತೆ, ನಾನು ಶೀಲಾ ಸಿ ಶೆಟ್ಟಿ, ಫ್ಯಾಷನ್ ಜರ್ನಲಿಸ್ಟ್. ನೀವು ನೋಡ್ತಾ ಇದ್ದೀರಾ ವಿಶ್ವವಾಣಿ ಟಿವಿ ಸ್ಪೆಷಲ್. ಈ ದಿನ ನಮ್ಮ ಜೊತೆ ಇದ್ದಾರೆ ಆಕ್ಟ್ರೆಸ್, ಡೈರೆಕ್ಟರ್, ಪ್ರೊಡ್ಯೂಸರ್ ಪ್ರಿಯಾ ಹಾಸನ್ ಅವರು. ಸೊ ಪ್ರಿಯಾ ಹಾಸನ್ ಅವರ ಫ್ಯಾಷನ್ ಬಗ್ಗೆ ತಿಳ್ಕೊಳ್ಳೋಣ. ಹಾಯ್ ಪ್ರಿಯಾ ಅವರೇ. ಹಾಯ್, ಹಲೋ. ಸೊ ಯು ಆರ್ ಲುಕಿಂಗ್ ಬ್ಯೂಟಿಫುಲ್. ಓ, ಥ್ಯಾಂಕ್ ಯು ಸೋ ಮಚ್. ಓಕೆ, ಸೊ ನಾವು ನಿಮ್ಮ ಫ್ಯಾಷನ್ ಬಗ್ಗೆ ಅಂದ್ರೆ ನಿಮ್ಮ ಫ್ಯಾಷನ್ ಸ್ಟೇಟ್ಮೆಂಟ್ ಏನು ಅನ್ನೋದ್ರ ಬಗ್ಗೆ ಒಂದು ಕ್ವಶನ್ ನಿಮಗೆ. ವಾಟ್ಸ್ ಯುವರ್ ಫ್ಯಾಷನ್ ಸ್ಟೇಟ್ಮೆಂಟ್? ಏನು ನಿಮ್ಮ ಫ್ಯಾಷನ್ನು? ಏನೇನಿರುತ್ತೆ ನಿಮ್ಮ ಫ್ಯಾಷನಲ್ಲಿ? ಫ್ಯಾಷನಲ್ಲಿ ದಟ್ ಡಿಪೆಂಡ್ಸ್ ಅಪಾನ್ ಅ ಸಿಚುವೇಶನ್. ಓಕೆ, ಯಾವ ಸಿಚುವೇಶನ್ಗೆ ಯಾವ ಥರ ಇರಬೇಕು ದಟ್ ಡಿಪೆಂಡ್ಸ್. ನಾನು ಆ ಥರ ಡ್ರೆಸ್ ವೇರ್ ಮಾಡೋದಾಗಲಿ ಆ ಥರ ನಾನು ಟ್ರೈ ಮಾಡ್ತೀನಿ. ಓಕೆ, ಸ್ಟೈಲು, ನಿಮ್ಮ ಸ್ಟೈಲು ಸ್ಟೇಟ್ಮೆಂಟ್ ಏನು? ಸ್ಟೈಲ್ ಲೈಕ್ ಇವಾಗ ನಾನು ಕ್ಯಾಶುವಲ್ ಆಗಿ ಜೀನ್ಸ್ ಆ್ಯಂಡ್ ಟಾಪ್ ಹಾಕೊಂಡಿದ್ದೀನಿ. ನನ್ನ ಹೇರ್ ಸ್ಟೈಲ್ ಮತ್ತು ನನಗೆ ಆ್ಯಕ್ಚುಲಿ ನನಗೆ ಟ್ರೆಡಿಷನಲ್ ವೇರ್ ಜಾಸ್ತಿ ಇಷ್ಟ ಆಗುತ್ತೆ. ದಟ್ ಡಿಪೆಂಡ್ಸ್, ನನಗೆ ಹೇಗೆ ಮೂಡಿರುತ್ತೆ ಅವತ್ತು ಮತ್ತು ನಾನು ಎಲ್ಲಿ ಹೋಗ್ತಾ ಇದ್ದೀನಿ ಅದ್ರ ಮೇಲೆ ನನ್ನ ಫ್ಯಾಷನ್ ಡಿಪೆಂಡ್ ಆಗಿರುತ್ತೆ. ಓಕೆ, ನೀವು ಸಾರೀಸಲ್ಲಿ ನಿಮ್ಮನ್ನ ಭಾಳ ನೋಡಿದೀವಿ, ರೀಲ್ಸ್ ಅಲ್ಲಿ ಆಗ್ಬೋದು, ಎಲ್ಲದ್ರಲ್ಲೂ ಸಾರೀಸು ಭಾಳ ಚೆನ್ನಾಗಿ ವೇರ್ ಮಾಡಿ. ಯಾಕಂದ್ರೆ ನಾನು ಜಾಸ್ತಿ ಆನ್ ಸ್ಕ್ರೀನಲ್ಲಿ ಸ್ಯಾರೀಸಲ್ಲಿ ಕಾಣಿಸ್ಕೊಂಡಿಲ್ಲಲ್ಲ. ನನ್ನ ಪರ್ಸ್ನಲ್ ಲೈಕಿಂಗ್ಸ್ ಅದು ನನ್ನ ಸ್ಯಾರಿ, ಅದಕ್ಕೆ ನಾನು ರೀಲ್ಸ್ಗೆ ಜಾಸ್ತಿ ಸ್ಯಾರಿನೇ ಹಾಕೊಂಡಿರ್ತೀನಿ. ಟ್ರೆಡಿಷನಲ್ ಆಗಿ. ಯಾವ ತರ ಸಾರೀಸ್ ನಿಮಗೆ ಇಷ್ಟ? ನಂಗೆ ಮೈಸೂರು ಸಿಲ್ಕ್ ತುಂಬ ಇಷ್ಟ. ಓಕೆ, ಮೈಸೂರು ಸಿಲ್ಕ್ ಮೈ ಫೇವ್ರೆಟ್. ಆಮೇಲೆ ಸ್ವಲ್ಪ ಇಂಡೋ ವೆಸ್ಟರ್ನ್ ಸ್ಯಾರೀಸ್ ಲೈಕ್ ಪಾರ್ಟಿ ವೇರ್ ಸ್ಯಾರೀಸ್ ಅಥವಾ ಲೈಟ್ ವೆಯ್ಟ್ ಸ್ಯಾರೀಸು ಮತ್ತು ಡಾರ್ಕ್ ಶೇಡ್ಸ್ ಈ ಥರ. ಬಿಕಾಸ್ ಅದು ಏನಾಗುತ್ತೆ ಅಂದರೆ ನಮ್ಮ ಒಂದು ಪರ್ಸ್ನಾಲಿಟಿಗೆ ಯಾವ ಥರ ಸೂಟ್ ಆಗುತ್ತೆ. ಈಗ ನಾನು ತುಂಬ ಕಾಟನ್ ಸೀರೆ ಹಾಕೊಂಡ್ಬಿಟ್ರೆ ಇರೋ ದಪ್ಪಕ್ಕಿನ್ನ ದಪ್ಪ ಕಾಣುತ್ತೆ ಅದು. ಸೊ ಥಿನ್ ಸ್ಯಾರೀಸು, ಈ ಥರ ಒಂದು ಲೈಟ್ ವೆಯ್ಟ್ ಸ್ಯಾರೀಸ್, ಆ ಥರ ಸ್ಯಾರೀಸ್ ನನಗೆ ತುಂಬ ಇಷ್ಟ. ಓಕೆ, ಸಾರೀಸು, ಈ ಸಾರೀಸ್ ನಿಮ್ಮ ಹತ್ರ ಬಹಳಷ್ಟು ಕಲೆಕ್ಷನ್ ಇರಬೇಕು. ಹೌದು, ಆಕ್ಟ್ರೆಸ್ ಆಗಿರೋದ್ರಿಂದ ಎಷ್ಟು ಇರ್ಬೋದು? ಸಿಲ್ಕ್ ಸ್ಯಾರೀಸ್ ಜಾಸ್ತಿ ಹೇಳ್ಬೇಕಂದ್ರೆ. ಆ್ಯಕ್ಚುಲಿ ಏನಂದರೆ ಪೂಜೆಗೆ ಮತ್ತೇನಾದರೂ ಒಂದು ಫಂಕ್ಷನ್ಸು, ಮ್ಯಾರೇಜು, ಈ ಥರ ಸ್ಯಾರೀಸ್ ಹಾಕೋದು ತುಂಬ ರೇರು. ಸ್ಯಾರೀಸ್ ಯಾವಾಗ ಹಾಕ್ತೀವಿ? ಪೂಜಾ ಮತ್ತು ಈ ಥರ ಮದುವೆ ಈ ಥರ ಹಾಕಿದಾಗ ಸಿಲ್ಕ್ ಸ್ಯಾರೀಸೇ ಜಾಸ್ತಿ. ಸಿಲ್ಕ್ ಸ್ಯಾರೀಸ್ ಜಾಸ್ತಿ ಕಲೆಕ್ಷನ್ಸು. ಯೂಶಲಿ ಡ್ರೆಸ್ಸಸ್ಸು ಈ ಥರ ಜನರಲಾಗಿ ವೇರ್ ಮಾಡೋ ಅಂಥದ್ದು ಡ್ರೆಸ್ಸಸ್. ಸ್ಯಾರೀಸ್ ಅಂದರೆ ಸಿಲ್ಕ್ ಸ್ಯಾರೀಸ್ ಕಲೆಕ್ಷನ್ಸು, ಮೈಸೂರು ಸಿಲ್ಕ್ ಆ ಥರ ಸ್ಯಾರೀಸ್ ಕಲೆಕ್ಷನ್ಸ್. ಸೊ ಜಂಬದ ಹುಡುಗಿ, ಸೊ ಆ ಸಿನಿಮಾಗಳಲ್ಲೆಲ್ಲ ಆಕ್ಷನ್ ಹೀರೋಯಿನ್ ಆಗಿ ಕಾಣಿಸ್ಕೊಂಡಿದ್ರಿ. ಕ್ಯಾಶುವಲ್ ಅಲ್ಲಿ ಎಲ್ಲ ಜನರು ನೋಡಿದ್ರಾಗ. ಈಗ ನೀವು ನೋಡಿದ್ರೆ ಟ್ರೆಡಿಷನಲ್ ಆಗಿ ಚೇಂಜ್ ಆಗಿದ್ದೀರಾ, ಅಂದ್ರೂ ಕೆಲವೊಮ್ಮೆ ನೀವು ಕ್ಯಾಶುವಲ್ಸ್ ಅಲ್ಲಿ ಆಫೀಸಿಗೆ ಬರಬೇಕಾದ್ರೆ ಎಲ್ಲ ನಾನು ವೆಸ್ಟರ್ನ್ ಯಾವ ತರ ಇಷ್ಟಪಡ್ತೀರಾ? ಯೂಶಲಿ ಇವಾಗ ನೋಡಿ ಟಾಪು ಇದು ಏನು ಹಾಕೊಂಡಿದ್ದೀನಿ ಜೀನ್ಸ್, ಈ ಥರ ನಮಗೆ ಬೇಗ ರೆಡಿ ಆಗಬೇಕು, ಏನೋ ಅರ್ಜೆಂಟ್ ಇತ್ತು ಈ ಥರ ಎಲ್ಲ ಅಂದರೆ ಈ ಥರನೇ ಬರ್ತೀನಿ ನಾನು ಆಫೀಸ್ಗೆ. ಇವಾಗ ನಮ್ಮ ಚೇಂಬರ್ ಮೀಟಿಂಗು ಅಥವಾ ಏನಾದರೂ ಒಂದು ಇಂಪಾರ್ಟೆಂಟ್ ಫಂಕ್ಷನ್ಸು ಅಥವಾ ಏನೋ ಇಂಟರ್ವ್ಯೂಸ್ ಆ ಥರ ಇದ್ದಾಗ ನಾನು ಟೆಂಪಲ್ಲು ಈ ಥರ ಇದ್ದಾಗ ಸ್ಯಾರೀಸೇ. ಓಕೆ, ಬ್ರ್ಯಾಂಡ್ ಫ್ರೀಕಾ? ಲೈಕ್ ಅದೇ ಬ್ರ್ಯಾಂಡ್ ಆಗಬೇಕು, ಹೈ ಬ್ರ್ಯಾಂಡ್ ಆಗಬೇಕು, ಈ ಥರ ಇರ್ತಾರಲ್ಲ ಒಂದು ಆ ಥರ ಸರಿ? ನೋ 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 ನೋ, ಆ ಥರ ಏನಿಲ್ಲ. ನಾನು ಬ್ರ್ಯಾಂಡ್ ಜಾಸ್ತಿ ಏನು ಇದಿಲ್ಲ. ನನ್ಗೆ ಯಾವುದು ಕ್ವಾಲಿಟಿ ಆಗಲಿ ಕಲರ್ಸ್ ಆಗಲಿ ಯಾವುದ್ರಲ್ಲಿ ಲೈಕ್ ಆಗುತ್ತೆ ನಾನು ವೇರ್ ಮಾಡ್ತೀನಿ. ಏನಂದರೆ ನನಗೆ ಕಂಫರ್ಟ್ ಇರಬೇಕು, ಆ ಥರ ನಾನು ಡೆಫಿನೆಟಾಗಿ ವೇರ್ ಮಾಡ್ತೀನಿ. ಬ್ರ್ಯಾಂಡ್ ಅಂತ ಏನು ನೋಡಲ್ಲ. ಯಾವ ಕಲರ್ಸ್ ಇಷ್ಟ ನನಗೆ? ಯೂಶಲಿ ಕಲರ್ಸ್ ಅಂದ್ರೇನೆ ಇಷ್ಟ ಕಲಾವಿದ್ರಿಗೆ. ಆ್ಯಕ್ಚುಲಿ ಅಲ್ವಾ, ಕಲಾವಿದ್ರಿಗೆ ಕಲರ್ಸೇ ಮೇನ್. ಎಲ್ಲ ಕಲರ್ಸು ಇಷ್ಟ ಆಗುತ್ತೆ. ನನಗೆ ಬ್ಲೂ ಇಷ್ಟ, ಬ್ಲೂ ಪಿಂಕ್ ಜಾಸ್ತಿ, ಬ್ಲೂ ಪಿಂಕ್ ಗ್ರೀನ್. ನಿಮ್ಮ ಯೂನಿಕ್ ಸ್ಟೈಲ್ ಸ್ಟೇಟ್ಮೆಂಟ್ ಏನು? ನಿಮ್ಮ ಯೂನಿಕ್ ಅಂದರೆ ನನಗೆ ಏನಂದರೆ ಲೈಕ್ ನನ್ನ ಹೇರ್ ಸ್ಟೈಲ್ ಆ್ಯಂಡ್ ನನ್ನ ಕಾಜಲ್ ಇಲ್ಲದೆ ಹೋಗಲ್ಲ. ಸ್ಪೆಷಲಿ ನನಗೆ ನನ್ನ ಐಸ್ ತುಂಬ ಇಷ್ಟ ಆಗುತ್ತೆ. ಎಲ್ಲರಿಗೂ ತುಂಬ ಜನ ಕಮೆಂಟ್ ಮಾಡಿರ್ತಾರೆ ಅದ್ರ ಬಗ್ಗೆ. ಸೊ ನನಗೆ ಕಾಜಲ್ ತುಂಬ ಇಷ್ಟ. ನಾನು ಕಾಜಲ್ ಹಾಕೋದು ಮತ್ತು ನನ್ನ ಹೇರ್ ಸ್ಟೈಲ್ ತುಂಬ ಜನಕ್ಕೆ ಇಷ್ಟ, ಲೈಕ್ ಆಗಿದೆ ಮುಂಚೆಯಿಂದ. ನಿಮ್ಮ ಯೂನಿಕ್ ಫ್ಯಾಷನ್ ಸ್ಟೇಟ್ಮೆಂಟ್ ಅಂಡ್ ಸ್ಟೈಲ್ ಸ್ಟೇಟ್ಮೆಂಟ್ ಅಲ್ಲಿ ಕಾಜಲ್ ಅದಿದೆ ಅಂತ ಹೇಳಿದ್ರಿ. ಕಾಡಿಗೆ ಅದಿಲ್ದಲೇ ಹೊರಗಡೆ ಮತ್ತೆ ಲಿಪ್ಸ್ಟಿಕ್. ಓಕೆ, ಸೊ ಅದು ಏನಾದ್ರು ಬ್ರ್ಯಾಂಡ್ ಫ್ರೀಕಾ ಅಥವಾ ಯಾವುದು? ನೀವು ಲೈಕ್ ಬ್ರ್ಯಾಂಡ್ ಯೂಶಲಿ ನಾನು ಲಿಪ್ಸ್ಟಿಕ್ಸ್ ಬ್ರ್ಯಾಂಡ್ ಬೇಕಾಗಿರುತ್ತೆ. ಕೆಲವೊಂದ್ಸತಿ ನಾನು ನೋಡ್ತೀನಿ ಕಲರ್ ಬಾರ್ ಅಲ್ಲಿ ಲಿಪ್ಸ್ಟಿಕ್ಸ್ ಚೆನ್ನಾಗಿರುತ್ತೆ ಶೇಡ್ಸ್ ಅಂತ, ಜಾಸ್ತಿ ಕಲರ್ ಬಾರ್ ನೋಡ್ತೀನಿ ಲಿಪ್ಸ್ಟಿಕ್ ಅಲ್ಲಿ. ಓಕೆ, ಕಾಜಲ್ಲು ನನಗೆ ಆಯುರ್ವೇದಿಕ್
ಕಾಜಲ್ ಹಾಕಿದ್ರೆ ನಮಗೆ ಕಣ್ಣು ತಂಪಾಗಿರುತ್ತೆ, ಜಾಸ್ತಿ ಐ ವಾಟರಿಂಗು ಈ ಥರದ್ದೆಲ್ಲ ಪ್ರಾಬ್ಲಮ್ ಇರಲ್ಲ ಅಂದ್ಬಿಟ್ಟು ನಾನು ಕಾಜಲ್ ರೆಗ್ಯುಲರ್ ಹಾಕೋದು. ಓಕೆ, ನೇಲ್ ಆರ್ಟ್ ಲವರಾ ನೀವು? ನಿಮ್ಮ ನೇಲ್ಸ್ ಏನಿಲ್ಲಪ್ಪ, ನನಗಿಷ್ಟಾನೇ. ಬಟ್ ಮುಂಚೆ ತುಂಬಾ ಅದಕ್ಕೆ ಪ್ರಾಮಿನೆನ್ಸ್ ಕೊಡ್ತಾ ಇದ್ದೆ. ಬಟ್ ಇವಾಗ ಮಗ ಆದ್ಮೇಲೆ ಅದು ನೈಲ್ಸ್ ಬೆಳ್ಸಕ್ಕಾಗ್ಲಿ ನೈಲ್ ಆರ್ಟ್ ಮಾಡ್ಸಕ್ಕಾಗ್ಲಿ ಅದಕ್ಕೆಲ್ಲ 2 ಸತಿ ಯೋಚನೆ ಮಾಡ್ಬೇಕು. ಟೈಮ್ ಒಂದೇ ಮ್ಯಾಟ್ರ್ ಅಲ್ಲ, ಅವನಿಗೆ ಊಟ ಮಾಡಿಸ್ತಾ ಇರ್ತೀನಲ್ವಾ, ಸೊ ಹಾಗಾಗಿ ಜಾಸ್ತಿ ಇದು ನೈಲ್ ಬಿಡೋದು ಆ ತರದ್ದೆಲ್ಲ ಸ್ವಲ್ಪ ಇವಾಗ ಅದಕ್ಕೋಸ್ಕರ ಬಿಟ್ಟಿದ್ದೀನಿ. ಇನ್ ಅವ್ನು ಊಟ ಮಾಡಕ್ ಸ್ಟಾರ್ಟ್ ಮಾಡಿದ್ಮೇಲೆ ನಮ್ ನೈಲ್ಸ್ ಎಲ್ಲ ಇನ್ನ ಉದ್ದ ಬೆಳೀತದೆ. ಓಕೆ, ಸೊ ನೀವು ಶಾಪಿಂಗ್ ಕ್ರೇಜಿನ? ಶಾಪಿಂಗ್ ಮಾಡೋದು ಇಷ್ಟನಾ? ತುಂಬಾ ತುಂಬಾ ಎಲ್ಲೆಲ್ಲಿ ಶಾಪಿಂಗ್ ಮಾಡ್ತೀರಾ ಬೆಂಗಳೂರಲ್ಲಿ? ಬೆಂಗಳೂರಲ್ಲಿ ನನಗೆ ಯೂಶಲಿ ಮಲ್ಲೇಶ್ವರಂ ಜಾಸ್ತಿ ಶಾಪಿಂಗ್ ಮಾಡ್ತೀನಿ. ಮಲ್ಲೇಶ್ವರಂ ಅಂದರೆ ಅದು ಕ್ಲಾತ್ಸ್ ಅನ್ನೋದಕ್ಕಿಂತ ಜಾಸ್ತಿ ಇವಾಗ ನೋಡಿ ಮಾರ್ಕೆಟು ಈ ಥರ ಎಲ್ಲ ಸ್ವಲ್ಪ ಅಲ್ಲೆಲ್ಲ ಹೋಗಿ ನನಗೆ ರೋಡಲ್ಲಿ ಓಡಾಡ್ಕೊಂಡು ಶಾಪಿಂಗ್ ಮಾಡೋದು ಈ ಥರದ್ದೆಲ್ಲ ತುಂಬ ಇಷ್ಟ. ಇಲ್ಲ, ನಾನು ಮುಂಚೆ ನನ್ನ ಸಿನಿಮಾ ಆದಾಗಿಂದ ನಾನು ವೇಲೆಲ್ಲ ಕಟ್ಕೊಂಡು ಹೋಗ್ತಾ ಇದ್ದೆ, ಬರೀ ಐಸ್ ಓಪನ್ ಮಾಡ್ಕೊಂಡು ಹೋಗ್ತಾ ಇದ್ದೆ. ಆದರೂ ಕೆಲವೊಬ್ರು ನನ್ನ ಕಣ್ಣು ನೋಡಿ ಗುರ್ತಿಡಿತಾ ಇದ್ರು, ನೀವು ಜಂಬದ ಹುಡುಗಿ ಅಲ್ವಾ, ಪ್ರಿಯಾಸನ್ ಅಲ್ವಾ ಅಂತ ಕೆಲವೊಬ್ರು ಗೊತ್ತಾಗ್ತಿತ್ತು. ಸೊ ಕೆಲವ್ರಿಗೆಲ್ಲ ಇವತ್ತು ನಾನು ಪರಿಚಯ ಇದ್ದೀನಿ ಅಲ್ಲಿ ಮಲ್ಲೇಶ್ವರಂ ಅಲ್ಲಿ. ಆದ್ರೂ ಸಹ ಒಂದು ಖುಷಿ ಇರುತ್ತೆ. ಆದ್ರೆ ಪಬ್ಲಿಕ್ ಹೊರಗಡೆ ಅವ್ರಿಗೆಲ್ಲ ಅಷ್ಟು ಗೊತ್ತಾಗಲ್ವಲ್ವಾ. ಇವಾಗ್ಲೂ ಸಹ ನಾನು ಮಾಸ್ಕ್ ಹಾಕೊಂಡು ನನ್ಗೊಂದು ತರಕಾರಿ ತಗೊಳೋದಾಗ್ಲಿ, ಒಂದು ಮನೆಗೆ ನನ್ನ ಪೂಜೆ ಹೂ ತಗೊಳೋದಾಗ್ಲಿ, ಸ್ಪೆಷಲಿ ನನಗೆ ಈಗ ಶುಕ್ರವಾರ ಅಂದರೆ ನನಗೆ ಅಲ್ಲಿದು ರೆಡ್ಡು ದಪ್ಪ ದಪ್ಪ ರೋಸಸ್ ಆಗಲಿ, ಮಲ್ಲಿಗೆ ಹಾರ ಆಗಲಿ, ಮಲ್ಲೇಶ್ವರಂ ಮಾರ್ಕೆಟಲ್ಲಿ ನಿಮಗೆ ಹಾರಗಳೆಲ್ಲ ತುಂಬ ಚೆನ್ನಾಗಿರುತ್ತೆ. ಆ ಥರದ್ದೆಲ್ಲ ಶಾಪಿಂಗ್ ಮಾಡಿಬಿಟ್ಟು ನೆಕ್ಸ್ಟ್ ಡೇ ಬಂದು ನನ್ನ ಮನೇಲಿ ಪೂಜೆ ಮಾಡೋಕ್ಕೆಲ್ಲ ನಾನು ಮಾಡಿ ಶಾಪಿಂಗ್ ಮಾಡ್ತೀನಿ. ಬಿಟ್ಟರೆ ಕಮರ್ಷಿಯಲ್ ಸ್ಟ್ರೀಟ್ ಶಾಪಿಂಗ್ ಮಾಡ್ತೀನಿ. ಆಮೇಲೆ ಒರೇನ್ ಮಾಲ್ ಹೋಗ್ತೀನಿ. ನನ್ನ ಕ್ಲಾತ್ಸು ಆ ಥರ ನನ್ನ ಮಗನಿಗೆ ಏನಾದ್ರು ತೊಗೋಬೇಕಂದ್ರೆ ನಾನು ಒರೇನ್ ಮಾಲ್. ಒಬ್ಬರೇ ಹೋಗ್ತೀರಾ ಶಾಪಿಂಗಿಗೆ? ನಿಮ್ದೊಂದು ಟೀಮ್ ಇರತ್ತಾ? ಇಲ್ಲ, ಫ್ಯಾಮಿಲಿ ಜೊತೆ ಬಿಟ್ರೆ ನಾನು ಒಬ್ಳೆ ಹೋಗ್ತಿರ್ತೀನಿ. ಒಬ್ಳೆ ತುಂಬಾನೇ ಕಮ್ಮಿ, ಯಾಕಂದ್ರೆ ನಂಗೆ ಮುಂಚೆಯಿಂದ ಒಬ್ಳೆ ಜಾಸ್ತಿ ಓಡಾಡ ಅಭ್ಯಾಸ ಇಲ್ಲ. ಯಾವಾಗ್ಲೂ ಜೊತೆನಲ್ಲಿ ನಮ್ಮಮ್ಮ ಇರ್ತಾ ಇದ್ರು. ನನ್ನ ಶಾಪಿಂಗ್ ಟೈಮಲ್ಲಿ ಏನಾಗ್ತಿತ್ತು ಅಂದ್ರೆ, ಮುಂಚೆಯಿಂದ ನನ್ನ ಡ್ರೆಸ್ಸಸ್ ಆಗ್ಲಿ, ನನ್ನ ಸಿನಿಮಾಗಾಗ್ಲಿ, ನಂದು ಡ್ರೆಸ್ ಎಲ್ಲ ಡಿಸೈನ್ ಮಾಡ್ತಾ ಇದ್ದಿದ್ದು, ಸೆಲೆಕ್ಟ್ ಮಾಡ್ತಾ ಇದ್ದಿದ್ದೆ ನಮ್ಮಮ್ಮ. ಸೊ ಅವಾಗ ನಾನು ಅಷ್ಟು ತಲೆ ಕೆಡ್ಸ್ಕೊತಾ ಇರ್ಲಿಲ್ಲ. ಇವಾಗ ಒಂದು ಸ್ವಲ್ಪ ನನಗೆ ನಾನು ಸೆಲೆಕ್ಟ್ ಮಾಡ್ಕೊಳಕ್ಕೆ ಒಂದ್ಸತಿ ಯೋಚನೆ ಮಾಡಿ, ನನ್ನ ಮಗನಿಗೆ ನಮ್ಮ ಹಸ್ಬೆಂಡ್ಗೆಲ್ಲ ನಾನು ಶಾಪಿಂಗ್ ಮಾಡ್ತೀನಿ. ನನಗೆ ಮಾಡ್ಕೋಬೇಕಾದ್ರೆ ನಾನು ಸ್ವಲ್ಪ ಕನ್ಫ್ಯೂಸ್ಡ್ ಆಗಿಬಿಡ್ತೀನಿ. ಅವಾಗ ನಮ್ಮ ಹಸ್ಬೆಂಡು ನನ್ನ ಮಗ ಇವಾಗ ಸೆಲೆಕ್ಟ್ ಮಾಡ್ತಾ ಇರ್ತಾನೆ ಸ್ಯಾರೀಸ್ ಅದು ಇದು. ಓಕೆ ಓಕೆ, ಜ್ಯುವೆಲರೀಸು ಆಕ್ಸೆಸರೀಸ್ ಇಷ್ಟಪಡ್ತೀರಾ? ಜ್ಯುವೆಲರೀಸ್ ಎಲ್ಲ ಇಷ್ಟ ಆಗುತ್ತೆ. ಗೋಲ್ಡ್, ನಿಮ್ದೇ ಕಲೆಕ್ಷನ್ ಇದೆಯಾ? ಡೈಮಂಡ್ ಎಲ್ಲ ಕಲೆಕ್ಷನ್. ಓಕೆ ಓಕೆ, ಏನು ಫ್ಯಾಷನ್ ಆಕ್ಸೆಸರೀಸ್ ಆಗಲಿ ಅಥವಾ ಯಾವುದು ನಿಮಗೆ ಅದಿಲ್ದಲ್ಲೇ ನೀವು ಹೊರಗಡೆ ಹೋಗಲ್ಲ? ಈಗ ಫಾರ್ ಎಕ್ಸಾಂಪಲ್ ಬಹಳಷ್ಟು ಫಿಂಗರ್ ರಿಂಗ್ಸ್ ಎಲ್ಲ ಹಾಕಿದ್ರಿ, ಬಹಳ ಇಷ್ಟ ಅನ್ಸುತ್ತೆ ನಿಮಗೆ. ಇದೆಲ್ಲ ನಾನು ರೆಗ್ಯುಲರ್ ಹಾಕಿರ್ತೀನಿ. ಡೈಮಂಡ್ ನಮ್ಮ ರಾಶಿ ಅಂದ್ಬಿಟ್ಟು ಡೈಮಂಡ್ ನಾನು ರೆಗ್ಯುಲರ್ ಆಗಿ ಹಾಕೇ ಇರ್ತೀನಿ. ಏನಾದ್ರು ಒಂದು ಡೈಮಂಡ್ ಇದಾಗ್ಲಿ ರಿಂಗ್ಸ್ ಆಗ್ಲಿ ಹಾಕಿರ್ತೀನಿ. ಇದು ರೆಗ್ಯುಲರ್ ಆಗಿ ವಾಸ್ತು ಅವರು ಇದಕ್ಕೆ ಅದೆಲ್ಲ ಬಿಲೀವ್ ಮಾಡ್ತೀರಾ? ಎಮರಾಲ್ಡ್ ಹೇಳಿದ್ದಾರೆ ಅಂದ್ಬಿಟ್ಟು ಹಾಕೋತೀನಿ. ಇವನ್ ಪರ್ಲ್ ಅಷ್ಟೇ, ಇದು ಒರಿಜಿನಲ್ ಪರ್ಲ್ ಅಂತ ಹೊರಗಡೆಯಿಂದ ತರಿಸಿ ಮಾಡ್ಕೊಂಡಿದ್ದು. ಇದು ರೆಗ್ಯುಲರ್ ಇರುತ್ತೆ. ಸಮ್ ಟೈಮ್ಸ್ ನಾನು ಬೇರೆ ಕಾಸ್ಟ್ಯೂಮ್ ಹಾಕಿದಾಗ, ಬೇರೆ ಸ್ಯಾರೀಸ್ ಎಲ್ಲ ಹಾಕಿದಾಗ, ಬೇರೆ ಜ್ಯುವೆಲ್ರಿ ಮ್ಯಾಚಿಂಗ್ ಇದ್ದಾಗ ಅವಾಗ ತೆಗ್ಬಿಟ್ಟು ಅದನ್ನ ಹಾಕೊಂಡೆ ಅಷ್ಟೇ. ಬಿಟ್ರೆ ಜಾಸ್ತಿ ಯಾವಾಗ್ಲೂ ತುಂಬಾ ಜ್ಯುವೆಲರೀಸ್ ಏನ್ ಹಾಕಲ್ಲ. ಸ್ಯಾರೀಸ್ ಹಾಕಿದಾಗ ಮಾತ್ರ ಮ್ಯಾಚಿಂಗ್ ಆ ತರ. ನೀವು ಮೇಕಪ್ ಲವರ ಏನು? ಈಗೇನಾದ್ರೂ ಫಂಕ್ಷನ್ಸ್ ಇದ್ದಾಗ ಅಷ್ಟೇನಾ ಅಥವಾ ಹೇಗೆ, ಯಾವ ತರ ನೀವು ಮೇಕಪ್? ಮನೆಯಲ್ಲಿದ್ದಾಗ ತುಂಬಾ ಕ್ಯಾಶುವಲ್ ಆಗಿರ್ತೀನಿ. ಮೇಕಪ್ ಎಲ್ಲ ಏನು ಇಷ್ಟ ಆಗಲ್ಲ, ಅಷ್ಟು ಟೈಮು ಇರಲ್ಲ ಅವಾಗ. ಈಗ ಏನಾಗುತ್ತೆ, ಕೆಲವೊಂದ್ ಕಡೆ ನಮ್ಮ ಇಮೇಜ್ ಮೇಂಟೈನ್ ಮಾಡ್ಕೋಬೇಕು ಹೊರಗಡೆ ಹೋದಾಗ ಅಂದಾಗ ಕೆಲವೊಂದ್ಸತಿ ಅವಶ್ಯಕತೆ ಇರೋ ಕಡೆ ನಾನು ಮಾಡ್ಕೊಂಡು ಹೋಗ್ತೀನಿ. ಬಿಟ್ರೆ ಶಾಪಿಂಗ್ ಹೋಗ್ಬೇಕಾರೆ ಮಾಡ್ಬೇಕಾರೆಲ್ಲ ನಾನು ಏನು ಮಾಡಕ್ಕೆ ಹೋಗಲ್ಲ. ಮಾಸ್ಕ್ ಹಾಕೊಂಡು ಸುಮ್ಮನೆ ಲಿಪ್ಸ್ಟಿಕ್ ಹಾಕೊಂಡಿರ್ತೀನಿ. ಬಿಟ್ರೆ ಬೇರೆ ಏನು ಹಾಕಕ್ಕೆ ಹೋಗಲ್ಲ. ಓಕೆ ಓಕೆ, ಪ್ರಿಯಾ ಹಾಸನ್ ಅವರೇ, ನಿಮ್ಮ ಫ್ಯಾಷನ್ನು, ನಿಮ್ಮ ಸ್ಟೈಲ್ ಸ್ಟೇಟ್ಮೆಂಟ್ಸ್ ಬಗ್ಗೆ ಬಹಳಷ್ಟು ಮಾಹಿತಿ ತಿಳಿಸ್ಕೊಟ್ರಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಇಂತಹ ಮತ್ತಷ್ಟು ಫ್ಯಾಷನ್ ಸುದ್ದಿಗಳಿಗಾಗಿ, ಮಾಹಿತಿಗಾಗಿ ವಿಶ್ವವಾಣಿ ಟಿವಿ ಸ್ಪೆಷಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.